ಗೆಳೆಯರೇ, ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ. ಕುರುಕ್ಷೇತ್ರ ಕದನ ಭೂಮಿಯಲ್ಲಿ ಅಭಿಮನ್ಯುವಿನ ಸಾವಿನ ನಂತರ ಸಾಕಷ್ಟು ಬದಲಾವಣೆಗಳಾಗಿ ಹೋಗಿದ್ವು. ಅಲ್ಲಿ ಯುದ್ಧದ ಕನಿಷ್ಠ ನೀತಿ ನಿಯಮಗಳನ್ನು ಕೂಡ ಎರಡೂ ಬದಿಯ ಸೈನಿಕರು ಗಾಳಿಗೆ ತೂರುಬಿಟ್ಟಿದ್ರು. 14ನೇ ದಿನ ರಾತ್ರಿ ಶಕುನಿಯ ಸಲಹೆಯ ಮೇರೆಗೆ ಸುಯೋಧನ ನಿಶಾಯುದ್ಧವನ್ನು ಘೋಷಿಸಿಬಿಟ್ಟಿದ್ದ. ಅದರ ಉದ್ದೇಶ ಅರ್ಜುನನನ್ನ ಕರ್ಣನಿಂದ ಕೊಲ್ಲಿಸಿಬಿಡುವುದಾಗಿತ್ತು. ಅಲ್ಲಿ ಎರಡೂ ಪಕ್ಷಗಳ ಸೇನೆ ಕದನ ಭೂಮಿಯಲ್ಲಿ ಬಂದು ನಿಂತುಕೊಳ್ತು. ಭೀಮನ ಆದೇಶದ ಮೇರೆಗೆ ಅವತ್ತಿನ ಯುದ್ಧದ ಜವಾಬ್ದಾರಿಯನ್ನ ಭೀಮಪುತ್ರ ಘಟೋತ್ಕಚ ವಹಿಸಿಕೊಂಡ. ಸುಮಾರು 1 ಅಕ್ಷೋಹಿಣಿಯಷ್ಟು ರಾಕ್ಷಸ ಸೇನೆ ಘಟೋತ್ಕಚನ ನೇತೃತ್ವದಲ್ಲಿ ಕೌರವರನ್ನ ಕಾಡುವುದಕ್ಕೆ ನಿಂತುಕೊಳ್ತು. ಹಾಗಂತ ಕೌರವರ ಪಡೆ ಕೂಡ ಬಲಹೀನವಾಗೇನಿರಲಿಲ್ಲ. ಅಲ್ಲಿ ಕೂಡ ನಿಷಾದ, ಬಾಹ್ಲಿಕ, ಮ್ಲೇಚ್ಛ, ಯವನರ ಸೇನೆ